Hello everyone, welcome back to my YouTube channel. Today let's read the lesson Santammanna. ಪದ್ಯ 4 ಸಂತಮ್ಮನ್ನ. ಹೊಯ್ಸಳ. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿಯ ಪುರಿ ಮೇಲೊಂದಿಷ್ಟು ಗೋಲಿ ಬಳಪ ಮತ್ತೊಂದಿಷ್ಟು ಬಂದ ಸಣ್ಣ ತಮ್ಮನ್ನ. ಪಟಾಸು ಪೆಟ್ಲು ಒಳಜೇಬಲ್ಲಿ ಕಾಸಿನ ಸಾಲು ಕಳ್ಳಜೇಬಲ್ಲಿ ಚೆಂಡು ದಾಂಡು ಎಡಬಲದಲ್ಲಿ ಬಂದ ಸಂತಮ್ಮನ್ನ. ಅಮ್ಮನ ಹಾರ ಉಬ್ಬಿದ ಎದೆಗೆ ಬಿದಿರಿನ ಕೊಳಲು ಗೆಜ್ಜೆಯೊಳಗೆ ಹದ್ದಿನ ರೆಕ್ಕೆ ಎತ್ತಿದ ತಲೆಗೆ ಬಂದ ಸಣ್ಣ ತಮ್ಮನ್ನ. ಕತ್ತೂರಿ ಚಂದ್ರ ಹಣೆಯಲ್ಲಿಹುದು ಸಂಜೆಯ ಶುಕ್ರ ಕಣ್ಣಲ್ಲಿಹುದು ಬೆಳುಬೆಳ್ಗಿಗಳು ಗಲ್ಲದ ಮೇಲೆ ಬಂದ ಸಂತಮ್ಮನ್ನ. ಮೊದಲನೇ ಮಾತು ಹೂವಿನ ಮುತ್ತು ಮರುಮಾತಾಡಲು ಸಿಡಿಲು ಗುಡುಗು ಮೂರನೇ ಬಾರಿಗೆ ಆನೆಯ ಕಳ್ಮಳೆ ಬಂದ ಸಂತಮ್ಮನ್ನ. ಬಾರೋ ಸಿಡಿಲಿನ ಮರಿಯೇ ಬಾರೋ ನಾಡಿನ ಸುಂಟರ ಗಾಳಿ ತೋರೋ ಸಿರಿಮೊಗ ತುಂಟರ ಗುರುವೇ ಬಂದ ಸಂತಮ್ಮನ್ನ. ಕೃತಿಕಾರರ ಪರಿಚಯ. ಹೊಯ್ಸಳ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದ ಆರಗ ಲಕ್ಷ್ಮಣರಾಯರು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರದಲ್ಲಿ ಮೇ 7, 1893 ಜನಿಸಿದರು. ಇವರ ತಂದೆ ಸುಬ್ಬಣ್ಣನವರು, ತಾಯಿ ಶ್ರೀಮತಿ ಸುಬ್ಬಮ್ಮನವರು. ಹೊಯ್ಸಳರು ಮಕ್ಕಳಿಗಾಗಿಯೇ 106 ಪದ್ಯಗಳನ್ನು, 35 ಮಕ್ಕಳ ಕಥೆಗಳನ್ನು, 5 ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ. ಏಳುವ ಹೊತ್ತು, ಕಂಕಣ, ಮಗುವಿನ ಕೂಗು, ಚಂದಮಾಮ, ಕೋಲು ಕುದುರೆ ಮುಂತಾದವು ಇವರ ಕೃತಿಗಳು. ಶ್ರೀಯುತರು ಅಕ್ಟೋಬರ್ 10, 1959 ನಿಧನರಾದರು. Thank you for watching this video. If you like this video, please subscribe my channel.